ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕರ್ಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ಸೂಕ್ಷ್ಮ ಆದರೆ ಗಂಭೀರವಾದ ಕಾಲಘಟ್ಟ ಆರಂಭವಾಗಿದೆ. ನೀವು ಹೃದಯದಿಂದ ಕಟ್ಟಿಕೊಂಡಿದ್ದ, ಭಾವನೆಗಳಿಂದ ಬೆಸೆದುಕೊಂಡಿದ್ದ ಒಂದು ಸಂಬಂಧ ಈಗ ನಿಧಾನವಾಗಿ ನಿಮ್ಮಿಂದ ದೂರ ಸರಿಯುತ್ತಿರುವ ಸೂಚನೆಗಳು ಕಾಣಿಸ್ತಾ ಇವೆ. ಇದು ಪ್ರೀತಿ ಸಂಬಂಧ ಆಗಿರಬಹುದು, ಸ್ನೇಹ ಆಗಿರಬಹುದು, ಕುಟುಂಬದ ಒಳಗಿನ ಒಡನಾಟ ಆಗಿರಬಹುದು, ಅಥವಾ ನೀವು ನಂಬಿದ್ದ ಯಾರೊಂದಿಗಿನ ಮಾನಸಿಕ ಬಂಧ ಆಗಿರಬಹುದು. ಈ ದೂರವು ಅಚಾನಕ್ಕಾಗಿ ಸಂಭವಿಸುವುದಿಲ್ಲ. ದಿನದಿಂದ ದಿನಕ್ಕೆ ಮಾತುಗಳು ಕಡಿಮೆಯಾಗುತ್ತೆ, ಅರ್ಥ ಮಾಡಿಕೊಳ್ಳುವಿಕೆ ಕುಂಠಿತವಾಗುತ್ತೆ ಮತ್ತು ಒಮ್ಮೆ ತುಂಬಿದ್ದ ಆತ್ಮೀಯತೆ ಖಾಲಿತನದಂತೆ ಅನಿಸುತ್ತೆ. ನೀವು ನಾನು ತಪ್ಪು ಮಾಡಿದ್ದೇನಾ ಅಂತ ನಿಮ್ಮೊಳಗೆ ಅನೇಕ ಬಾರಿ ಪ್ರಶ್ನಿಸಿಕೊಳ್ತಾ ಇರ್ತೀರಾ. ಆದರೆ ಸತ್ಯ ಏನಪ್ಪಾ ಅಂತಂದ್ರೆ, ಈ ದೂರಕ್ಕೆ ನಿಮ್ಮ ತಪ್ಪು ಮಾತ್ರ ಕಾರಣವಲ್ಲ. ಗ್ರಹಗಳ ಚಲನೆ ಪ್ರಕಾರ ಕರ್ಕ ರಾಶಿಯವರಿಗೆ ಈಗ ಕರ್ಮ ಸಂಬಂಧಿತ ಬದಲಾವಣೆ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಇದು ಕೂಡ ನಿಮ್ಮ ಬೆಳವಣಿಗೆ ಅಡ್ಡಿಯಾಗಿದ್ದ ಬಂಧವನ್ನ ವಿಶ್ವವೇ ನಿಧಾನವಾಗಿ ತೆಗಿತಾ ಇದೆ. ನೀವು ಅದನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದಷ್ಟು ಮನಸ್ಸಿಗೆ ನೋವು ಹೆಚ್ಚಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿದ್ದೀರಾ, ನಿಮ್ಮ ಮಾತುಗಳಿಗೆ ಮೊದಲಿನಂತೆ ಪ್ರತಿಕ್ರಿಯೆ ಬರ್ತಾ ಇಲ್ಲ. ನೀವು ಹೇಳುವುದನ್ನ ಕೇಳುವ ಕಿವಿಗಳು ಇದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು ಎದುರಾಳಿಯಲ್ಲಿ ಇಲ್ಲ. ಇದುವೇ ದೂರವಾಗುವಿಕೆಯ ಮೊದಲ ಸಂಕೇತ. ಕರ್ಕ ರಾಶಿಯವರು ಭಾವನಾತ್ಮಕವಾಗಿ ತುಂಬಾ ಆಳವಾದವರು. ನೀವು ಒಮ್ಮೆ ಯಾರನ್ನಾದರೂ ನಿಮ್ಮ ಮನಸ್ಸಿಗೆ ಸೇರಿಸಿಕೊಂಡ್ರೆ ಅವರನ್ನು ಬಿಡುವುದು ನಿಮಗೆ ತುಂಬ ಕಷ್ಟ. ಆದರೆ ಈ ಸಮಯದಲ್ಲಿ ಒಂದು ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು: ಎಲ್ಲ ಬಂಧಗಳು ಶಾಶ್ವತ ಅಲ್ಲ. ಈ ದೂರವು ನಿಮಗೆ ಆರಂಭದಲ್ಲಿ ತುಂಬಾ ನೋವು ನೀಡಬಹುದು. ರಾತ್ರಿ ನಿದ್ದೆ ಬಾರದಂತೆ ಮಾಡಬಹುದು. ಹಳೆಯ ನೆನಪುಗಳು ಮತ್ತೆ ಮತ್ತೆ ಕಾಡಬಹುದು. ಇದು ಹೀಗೆ ಆಗಬಾರದಿತ್ತು ಎಂಬ ಭಾವನೆ ನಿಮ್ಮನ್ನ ಆವರಿಸಬಹುದು. ಆದರೆ ಇದೇ ಸಮಯದಲ್ಲಿ ದೇವರು ನಿಮ್ಮನ್ನ ಇನ್ನೊಂದು ದಾರಿಗೆ ತಳ್ತಾ ಇದ್ದಾರೆ. ಈ ದೂರವಾಗುವಿಕೆಯ ಹಿಂದೆ ಒಂದು ದೊಡ್ಡ ಕಾರಣ ಅಡಗಿದೆ. ನಿಮ್ಮ ಜೀವನದಲ್ಲಿ ಹೊಸ ಶಾಂತಿ, ಹೊಸ ಜನ, ಹೊಸ ಅವಕಾಶಗಳು ಬರಬೇಕಾದ್ರೆ ಹಳೆಯ ಮತ್ತು ಭಾರವಾದ ಬಂಧ ಒಂದನ್ನ ಬಿಡಬೇಕಾಗುತ್ತೆ. ಕೆಲವು ಕರ್ಕ ರಾಶಿಯವರು ಈ ದೂರವನ್ನ ತಮ್ಮ ತಪ್ಪಾಗಿ ಭಾವಿಸಿ ಮತ್ತೆ ಮತ್ತೆ ಆ ಸಂಬಂಧವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಪ್ರತಿ ಬಾರಿ ನಿಮಗೆ ನಿರಾಸೆ ಎದುರಾಗುತ್ತೆ. ಇದು ಬ್ರಹ್ಮಾಂಡದ ಸಂದೇಶ. ಈಗ ಬಿಟ್ಟು ಮುಂದೆ ಸಾಗುವ ಸಮಯ ಬಂದಿದೆ. ನೀವು ಬಿಟ್ಟರೆ ಮಾತ್ರ ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಗುತ್ತೆ. ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಈ ಒಂದು ಬಂಧ ದೂರವಾದ ನಂತರ ನೀವು ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನ ಕಂಡುಕೊಳ್ತೀರಿ. ನೀವು ಇದುವರೆಗೂ ಯಾರಿಗೂ ಕೊಡುತ್ತಿದ್ದ ಭಾವನಾತ್ಮಕ ಶಕ್ತಿಯನ್ನ ಈಗ ನಿಮ್ಮ ಮೇಲೆಯೇ ಹೂಡಲು ಆರಂಭಿಸ್ತೀರಿ. ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತೆ. ನಾನು ಒಬ್ಬನೇ ಇದ್ರೂ ಸಾಕು ಎಂಬ ಭಾವನೆ ನಿಮ್ಮೊಳಗೆ ಬೆಳೆಯುತ್ತೆ. ಇದೇ ನಿಮ್ಮ ಜೀವನದ ದೊಡ್ಡ ತಿರುವು. ಕರ್ಕ ರಾಶಿಯವರ ಮುಂದಿನ ದಿನಗಳಲ್ಲಿ ಒಂದು ಸತ್ಯ ಸ್ಪಷ್ಟವಾಗುತ್ತೆ. ಯಾರನ್ನು ಕಳೆದುಕೊಂಡು ಅಂತ ನಾವು ಅನ್ಕೊಂಡಿದ್ವಿ, ನೀವು ಇಂದು ಯಾರಿಗೋಸ್ಕರ ನೀವು ಇಂದು ಅಳ್ತಾ ಇದ್ದೀರೋ ಆ ವ್ಯಕ್ತಿನೇ ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದ್ದು ಅಂತ ನಾಳೆ ನಿಮಗೆ ಅರ್ಥವಾಗುತ್ತೆ. ಈ ದೂರವೇ ನಿಮ್ಮ ರಕ್ಷಣೆಯಾಗಿ ಪರಿಣಮಿಸುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ, ಜೀವನಕ್ಕೆ ಹೊಸ ದಿಕ್ಕು ಮತ್ತು ಭವಿಷ್ಯಕ್ಕೆ ಸ್ಪಷ್ಟತೆ ಸಿಗುತ್ತೆ. ಆದ್ದರಿಂದ ಕರ್ಕ ರಾಶಿಯವರೇ, ಒಂದು ಬಂಧ ನಿಮ್ಮಿಂದ ದೂರವಾಗ್ತಾ ಇದೆ ಎಂಬುದನ್ನು ಶಾಪವಾಗಿ ನೋಡಬೇಡಿ. ಅದನ್ನು ಆಶೀರ್ವಾದವಾಗಿ ಸ್ವೀಕರಿಸಿ. ಎಲ್ಲವನ್ನೂ ಕಳೆದುಕೊಂಡವೆಂದು ಭಾವಿಸುವ ಕ್ಷಣದಲ್ಲೇ ನಿಮ್ಮ ನಿಜವಾದ ಜೀವನ ಆರಂಭವಾಗ್ತಾ ಇದೆ. ನೀವು ಬಲಿಪಶು ಆಗಲಿದ್ದೀರಿ. ಆತ್ಮವಿಶ್ವಾಸದಿಂದ ತುಂಬುತ್ತೀರಿ ಮತ್ತು ಮುಂದೆ ಬರುವ ಸಂಬಂಧಗಳು ನಿಮ್ಮನ್ನು ನಿಜವಾಗಿ ಮೌಲ್ಯಮಾಪನ ಮಾಡುವವರು ಆಗಿರುತ್ತಾರೆ. ಈ ಸಮಯದಲ್ಲಿ ಮೌನವಾಗಿರಿ. ನಿಮ್ಮ ಮನಸ್ಸಿನ ಮಾತು ಕೇಳಿ ಮತ್ತು ವಿಧಿಯ ಮೇಲೆ ನಂಬಿಕೆ ಇಡಿ. ಏಕೆಂದರೆ ಕರ್ಕ ರಾಶಿಯವರ ಜೀವನದಲ್ಲಿ ನೋವಿನ ನಂತರನೇ ಅತ್ಯಂತ ಸುಂದರವಾದ ಅಧ್ಯಾಯ ಆರಂಭವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮ್ಗೆಲ್ಲರಿಗೂ ಕೂಡ ಗೋಲ್ಡನ್ ಡೇಸ್ ಅನ್ನೋದು ಬರುತ್ತೆ, ಖಂಡಿತ ಬರುತ್ತೆ. ದೇವರಲ್ಲಿ ನಂಬಿಕೆ ಇಡಿ. ದೇವರು ಕೊಟ್ಟಂತೆ ಪ್ರಸಾದವನ್ನು ಸ್ವೀಕರಿಸಿ. ಆಗೋದೆಲ್ಲ ಒಳ್ಳೆಯದಕ್ಕೆ ತುಂಬಾನೇ ಒಳ್ಳೆಯದಾಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.